ಗುಡ್ ಮಾರ್ನಿಂಗ್. ನಾನೀಗ ಪಾಲಕ್ಕಾಡಲ್ಲಿದ್ದೇನೆ. ಈಗ ನಾನು ಇಲ್ಲಿಂದ ಕೇರಳದ ಸುಂದರವಾದ ಹಳ್ಳಿಗೆ ಹೋಗ್ತಿದ್ದೇನೆ. ಅದೇ ಕೊಲ್ಲೆಂಗಾಡು. ಇಲ್ಲಿಂದ ಸಾಧಾರಣ 24 ಕಿಲೋಮೀಟರ್ ಇದೆ. ಬನ್ನಿ ಕೇರಳದ ಸುಂದರವಾದ ಹಳ್ಳಿಗೆ ಹೋಗೋಣ. ಬನ್ನಿ. ಕಾಸಿಲ್ಲದ ಕನ್ಯಾಕುಮಾರಿಯ 5ನೇ ದಿನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಕೊಲ್ಲಂಗೋಡಿಗೆ ಇಲ್ಲಿಂದ 22 ಕಿಲೋಮೀಟರ್ ಇದೆ. ಅಲ್ಲಿ ಒಬ್ಬರತ್ರ ಹೇಳಿದ್ರು ಇಲ್ಲಿ ಎಲ್ಲೂ ಲಿಫ್ಟ್ ಸಿಗ್ಲಿಕ್ಕಿಲ್ಲ, ಬಸ್ಸಲ್ಲಿ ಹೋಗುದು ಒಳ್ಳೇದು, ಯಾರು ಲಿಫ್ಟ್ ಕೊಡಲ್ಲ, ಅವರಿಗೆ ಅಷ್ಟೊಂದು ಗಾಡಿ ಹೋಗುದಿಲ್ಲ ಅಂತ ಹೇಳಿದ್ರು. ಆದ್ರೆ ನಾವು ಟ್ರೈ ಮಾಡ್ಬೇಕಲ್ಲ, ಅವ್ರು ಹೇಳಿದ ತಕ್ಷಣ ಬಿಡ್ಲಿಕ್ಕೆ ಆಗುದಿಲ್ಲ ಅಲ್ಲ. ಟ್ರೈ ಮಾಡಿ ನೋಡುವ. ಪಾಲಕ್ಕಾಡು ಸ್ಟೇಡಿಯಂ ಬಸ್ ಆ ಹುಡುಗನ ಹತ್ರ ಹೇಳಿದ ಇಲ್ಲಿಂದ ಪಾಲಕ್ಕಾಡು ಸ್ಟೇಡಿಯಂ ಬಸ್ ಸ್ಟ್ಯಾಂಡ್ ಇದೆ, ಅಲ್ಲಿಗೆ ಹೋಗ್ಬೇಕಂತೆ. ಅಲ್ಲಿಂದ ಕೊಲ್ಲಂಗೋಡಿಗೆ ಬಸ್ ಸಿಗ್ತದಂತೆ. ಲಿಫ್ಟ್ ಸಿಗುದು ತುಂಬಾ ಕಷ್ಟ ಅಂತೆ. ಇಬ್ಬರು ಕೂಡ ಅದೇ ಹೇಳಿದ್ರು. ಆದ್ರೆ ನಾನು ಈ ಸಲ ಟ್ರೈ ಮಾಡ್ಲೇಬೇಕು ಲಿಫ್ಟಿಗೆ. ಸ್ವಲ್ಪ ಎದುರು ತನಕ ನಡ್ಕೊಂಡು ಹೋಗ್ತೇನೆ. ಇದನ್ನ ಮ್ಯಾಪ್ ಅಲ್ಲಿ ಇಲ್ಲಿ ಸಿಟಿ ತನಕ ಕಾಣಿಸ್ತದೆ. ಪಾಲಕ್ಕಾಡು ಸೂಪರ್ ಪ್ಲೇಸ್ ಮಾರೆ. ಎಂತ ಕೂಲ್ ವೆದರ್ ಗೊತ್ತುಂಟ. ಸಮಯ ಅಂದಾಜು 7 ಗಂಟೆ ಆಗಿರ್ಬೋದು. ನೋಡಿ ಹೇಗಿದೆ ನೋಡಿ, ಕೂಲ್ ಆಗಿದೆ. ನಾನು ನಿನ್ನೆ ಆಲ್ರೆಡಿ ರೂಮಿಗೆ 300 ರೂಪಾಯಿ ಖರ್ಚು ಮಾಡಿದ್ದೇನೆ. ಸೊ ನಿನ್ನೆ ಫುಡ್ಡಿಗೆ ಯಾವುದು ಖರ್ಚಾಗಲಿಲ್ಲ. ಬೆಳಗ್ಗೆ ಅಲ್ಲೇ ನಿದ್ರೆ ಮಾರ, ಊಟ ಕೂಡ ಮಾಡಲಿಲ್ಲ. ಈಗ ಬೆಳಿಗ್ಗೆ ಎಂತಾದರೂ ತಿಂಡಿ ತಿನ್ಬೇಕು, ಆದರೆ ಕಮ್ಮಿ ಬಜೆಟಲ್ಲಿ ತಿನ್ಬೇಕು. ಯಾಕಂದರೆ ನನ್ನ ಬಜೆಟ್ ಸ್ವಲ್ಪ ಜಾಸ್ತಿ ಆಗ್ತದೆ ನನಗೆ ಅನಿಸ್ತದೆ. ಅವ್ರು ಹೇಳಿದ್ದು ಕರೆಕ್ಟ್ ಮಾರೆ, ಇಲ್ಲಿ ಲಿಫ್ಟ್ ಸಿಗೋದು ಸ್ವಲ್ಪ ಕಷ್ಟ. ಹಾಗೆ ಅಲ್ಲಿಂದ 3.5 ಕಿಲೋಮೀಟರ್ ತನಕ ನಡೆದುಕೊಂಡು ಹೋಗುವಾಗ ಒಂದು ಜಂಕ್ಷನ್ ಸಿಕ್ಕಿತು. ಅಲ್ಲಿ ನನಗೆ ಒಂದು ರಿಕ್ಷಾದವರು ಕೊಲ್ಲಂಗೋಡಿನ ಫೋಟೋಸ್ ಎಲ್ಲ ತೋರಿಸಿದ್ರು. ನೋಡಿ ತುಂಬಾ ಆಸೆ ಆಯ್ತು ಮಾರೆ. ಕೊಲ್ಲಂಗೋಡು, ವಾವ್, ರೀಸೆಂಟ್ ಫೋಟೋ ಕೊಲ್ಲಂಗೋಡು. ಓಹ್, ಅಲ್ಲಿ ರಿಕ್ಷಾದವ್ರ ಹತ್ರ ಹೇಳಿದ್ರು ನನಗೆ ಯಾರು ಲಿಫ್ಟ್ ಕೊಡ್ಲಿಕ್ಕಿಲ್ಲ, ಇಲ್ಲಿ ಲಿಫ್ಟ್ ಸಿಗೋದು ತುಂಬಾ ಕಷ್ಟ ಅಂತ. ಈ 3 ಜನ ಹೇಳಿದ ಮೇಲೆ ಕೂಡ ನಾನು ಟ್ರೈ ಮಾಡ್ತೇನೆ, ಅದು ಹೇಗೆ ಸಿಗುದಿಲ್ಲ ಅಂತ ನೋಡುವ. ಮಂಗಳೂರಿಂದ ಇಲ್ಲಿ ತನಕ ಬಂದಿದ್ದೇನಂತೆ. ಇಲ್ಲಿಂದ ಒಂದು 21 ಕಿಲೋಮೀಟರ್ ನಾನು ಲಿಫ್ಟ್ ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ವಾ? ಚಾಲೆಂಜ್ ಆಗಿ ತಗೊಳ್ಳುವ ನಾವು. ಹಾಗೆ ಸಾಧಾರಣ 25 ನಿಮಿಷಗಳ ಕಾಲ ಲಿಫ್ಟ್ ಕೇಳಿ ಆಗುವಾಗ ಒಂದು ಹುಡುಗ ಬರ್ತಾನೆ. ಕೊಲ್ಲಂಗೋಡು ಕೊಂಡು ಬಿಡುವ. ಔಟ್ನ ಹತ್ರ ಕಿಲೋಮೀಟರ್ ಕಾಣು. ಓಕೆ, ಥ್ಯಾಂಕ್ ಯು. ನಿಂದೆ ಪೇರೆಂದ? ಯೋಗಿ, ಬೋಬು. ನಮ್ ಜೊತೆ ಇದ್ದಾರೆ ನೋಡಿ, ಬೋಬು. ಇಲ್ಲಿಂದ 11 ಕಿಲೋಮೀಟರ್ ತನಕ ನನಗೆ ಲಿಫ್ಟ್ ಸಿಗ್ತದೆ. ಅಲ್ಲಿಂದ 10 ಕಿಲೋಮೀಟರ್ ಇರುದು, ಅದು ನಾನು ಹೇಗಾದ್ರೂ ಹೋಗ್ತೇನೆ. ಲಿಫ್ಟ್ ಸಿಕ್ಕಿತ್ತು, ಅವ್ರು ಸಿಗುದಿಲ್ಲ ಅಂತ ಹೇಳಿದ್ರಲ್ಲ. ಲೆಫ್ಟ್ ಅಲ್ಲೇ ಕಾಬು, ಗೋಬು. ಓಕೆ, ಥ್ಯಾಂಕ್ ಯು ಸೋ ಮಚ್. ಪೆರಾವೋ, FERRAO ಇಲ್ಲೇ ರಾಜೇಶ್ ಪೆರಾವೋ, ಬಲ್ಲೂರು, BALLOOR, ಬಲ್ಲೂರು. ನಾನೀಗ ಕೊಡುವಾಯೂರಲ್ಲಿದ್ದೇನೆ. ಇಲ್ಲಿಂದ ನಾನು ಹೋಗ್ಬೇಕಾದ ಸ್ಥಳಕ್ಕೆ 10 ಕಿಲೋಮೀಟರ್ ಇದೆ. ನಾನು ಇಲ್ಲಿಂದ 1 ಕಿಲೋಮೀಟರ್ ತನಕ ನಡ್ಕೊಂಡು ಹೋಗ್ತೇನೆ. ಯಾವ ರೀತಿ ಪ್ಲೇಸಸ್ ಇದೆ ಅಂತೆಲ್ಲ ಸ್ವಲ್ಪ ನೋಡ್ಬೇಕಲ್ಲ. ಕೊಲ್ಲಂಗೋಡು ಎತ್ತುವ ಮೊದಲನೇ ನನಗೊಂದು ಪ್ಲೇಸ್ ಸಿಕ್ಕಿದೆ. ಎಷ್ಟು ಚಂದ ಮಾರೆ ನೋಡ್ಲಿಕ್ಕೆ. ನೋಡ್ತೀರಾ? ಒಂದು ನಿಮಿಷ ತೋರಿಸ್ತೇನೆ. ಸರಿ, ನಾವೀಗ ಇಲ್ಲಿಂದ ಲಿಫ್ಟ್ ಕೇಳಿ ಹೋಗುವ. ಅವ್ರು ಹೇಳಿದ್ರು ಹಾಯ್
ಯೂಟ್ಯೂಬ್ ಕರ್ನಾಟಕ ಮ್ಯಾಂಗ್ಳೂರ್ ಮಂಗಳಾಪುರಂ. ನನಗೆ ಕೊಲ್ಲಂಗೋಡು ಹೋಗ್ಲಿಬೇಕು. ಕೊಲ್ಲಂಗೋಡು 10 ಕಿಲೋಮೀಟರ್. 10 ಕಿಲೋಮೀಟರಾ? ಓಕೆ. ಪುದುನಗರ ರೈಟ್ 18 ಕಿಲೋಮೀಟರ್. 18 ಕಿಲೋಮೀಟರ್ ರೈಟ್ 18 ಕಿಲೋಮೀಟರ್. ಕೊಲ್ಲಂಗೋಡು 28 ಕಿಲೋಮೀಟರ್. 28 नहीं पूरा 10 किलोमीटर. ಫಸ್ಟ್ ಇವ್ನು ಪುದುನಗರಂ ರೈಟ್ 80 थोड़ा 80 किलो 8 किलो 8 ನಾಟ್ 80 8. ನಾನು 18 ಹೋಗಿ ತಲೆ ತಿರುಗಿತ್ತು ಮಾರೆ. नाम क्या है? राजेश पराव. यूट्यूब में आता है. हाय पेरेंदा राशि मोहम्मद राशि राशि राजेश पराव. ಹಿಂದೂ ಮುಸ್ಲಿಂ ಬಾಯ್ ಬಾಯ್. ಹಾಗೆ ಸ್ವಲ್ಪ ಎದುರು ಹೋಗಿ ಸುಸ್ತಾದಾಗ ಒಂದು ಹೋಟೆಲ್ ಹತ್ರ ಕೂತ್ಕೊಂಡೆ. ನನಗೆ ಸ್ವಲ್ಪ ಎನರ್ಜಿ ಬೇಕಿತ್ತು. ಅದಕ್ಕೆ ಏನು ಮಾಡಿದೆ ಗೊತ್ತಾ? ನನಗೇನು ಎದುರು ಹೋಗ್ಬೇಕಾದ್ರೆ ಎನರ್ಜಿ ಬೇಕು. ಎನರ್ಜಿ ಎಲ್ಲಿ ಸಿಗ್ತದೆ ಗೊತ್ತುಂಟಾ? ಇಲ್ಲಿ ಸ್ವಲ್ಪ ನೆರಳಿದೆ, ಇಲ್ಲಿ ನಿಂತು ಸ್ವಲ್ಪ ಲಿಫ್ಟ್ ಗೆಲ್ವಾ ಸಿಗ್ತದೆ. ನಾನು ಲಿಫ್ಟ್ ಕೇಳುವುದನ್ನು ಸೈಡಲ್ಲಿದ್ದ ಕೆಲವು ಯುವಕರು ನೋಡ್ತಾ ಇದ್ರು. ಹಾಗೆ ನನ್ನನ್ನು ಕರೆದ್ರು. ನನ್ನ ಜೊತೆ ಸ್ವಲ್ಪ ಮಾತನಾಡಿದ್ರು. ಅಷ್ಟೊತ್ತಲ್ಲಿ ಒಂದು ವ್ಯಕ್ತಿ ಬರ್ತಾರೆ. ಬಂದು ಹೇಳ್ತಾರೆ ಎಲ್ಲಿಗೆ ಹೋಗ್ಬೇಕಂತ. ನಾನು ಹೇಳಿದೆ ಕೊಲ್ಲಂಗೋಡು ಹೋಗ್ಬೇಕಂತ. ಅದಕ್ಕೆ ಅವರು ಹೇಳಿದರು ನಾನು ಕೂಡ ಹೋಗ್ಲಿಕ್ಕಿದೆ, ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ, ಮನೆಗೆ ಹೋಗಿ ಸ್ನಾನ ಮಾಡಿ ನನ್ನ ಗಾಡಿ ತಗೊಂಡು ಬರ್ತೇನಂತ. ಆ ಹುಡುಗಿ ಹೇಳಿದ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡು, ನಾನು ಮನೆಗೆ ಹೋಗಿ ರೆಡಿಯಾಗಿ ಬರ್ತೇನೆ ಅಂತ. ಖುಷಿ ಆಗ್ತಿದೆ ಮಾರೆ, ಸತ್ಯ ಖುಷಿ ಆಗ್ತಿದೆ. ಈಗ ನಾನು ಅವನ ಟಾಟಾ ಎಸ್ ಗಾಡಿಯಲ್ಲಿ ಕೊಲ್ಲಂಗೋಡು ತನಕ ಹೋಗ್ಬೋದು. ಅರ್ಧ ಗಂಟೆಯಲ್ಲಿ 15 ನಿಮಿಷದಲ್ಲಿ ಬೇಗ ರೆಡಿಯಾಗಿ ಬಂದರು. ನೋಡಿ ನಮ್ಮ ಟಾಟಾ ಎಸ್ ಗಾಡಿ, ಇದರಲ್ಲೇ ನಾವು ಇವತ್ತು ಹೋಗುದು. ನಮಗೆ ಲಿಫ್ಟ್ ಕೊಟ್ಟಿದ್ದಾರೆ ಜಿಷ್ಣು ಅನು. ಸೊ ನಾವೀಗ ಇಲ್ಲಿಂದ ಹೋಗ್ತಿದ್ದೇವೆ ಕೊಲ್ಲಂಗೋಡಿಗೆ. ಚಲೋ. അതുപോലെ തന്നെ പഴത്തിന്റെ ബിസിനസ് ബനാന ബിസിനസ്. അപ്പൊ സ്വന്തം വരുമാനം. ഈ വണ്ടി സ്വന്തം ഒന്ന് വേറെ ഒന്നും കൂടി ഉണ്ട്. ನಿಗಳದ್ದು ಸ್ವന്തം. ಓಕೆ ನಲ್ಲದೆ. ಇದು ಅವ್ರದ್ದು ಸ್ವಂತ ಗಾಡಿ ಅಂತೆ. ಇನ್ನೊಂದು ಗಾಡಿ ಇದೆ ಅಂತೆ. ಸ್ವಂತ ಫ್ಯಾಬ್ರಿಕೇಶನ್ ಬಿಸ್ನೆಸ್ ಇದೆ ಅಂತೆ. ಮತ್ತೆ ಸ್ವಂತ ಬನಾನಾ ಬಿಸ್ನೆಸ್ ಇದೆ ಅಂತೆ. 2-3 ಫ್ರೆಂಡ್ಸ್ ಸೇರಿ ಮಾಡಿದಂತೆ. ಒಳ್ಳೆ ಸಕ್ಸಸ್ ಇದೆ ಅಂತೆ. ನಂತರ ಒಂದು ಸಣ್ಣ ಹೋಟೆಲ್ ಹತ್ರ ನಿಲ್ಲಿಸಿ ಚಹಾ ಕುಡಿಲಿಕ್ಕೆ ಕರ್ಕೊಂಡು ಹೋದ್ರು. ಚಹಾ ಮತ್ತು ಬನಾನಾ ಪುಡಿ ತೆಗೆದುಕೊಟ್ರು. ನಾನು ಬಿಲ್ ಕೊಡುವಾಗ ಬೇಡ ನಾವೇ ಕೊಡ್ತೇವಂತ ಅವರೇ ಕೊಟ್ರು. ನಾನು ಹೋಗಬೇಕಾದ ಊರಿನ ಹೆಸರು ತಾಮರಪಡಂ. ಇಲ್ಲಿಂದ 4 ಕಿಲೋಮೀಟರ್ ಇದೆ. ರಿಕ್ಷಾದಲ್ಲಿ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ನಾನು ನಡೆದುಕೊಂಡೇ ಹೋಗ್ತಿದ್ದೀನಿ. ನನ್ನ ನೀರಿನ ಕುಪ್ಪಿ ಖಾಲಿಯಾಗಿದೆ. ಸೊ ನಾನೀಗ ಫಸ್ಟ್ ಇಲ್ಲಿ ಹೋಗಿ ಎಲ್ಲಾದರೂ ಒಂದು ಮನೆಯಲ್ಲಿ ನೀರು ಕೇಳಬೇಕು. ಹಲೋ, ವಾಟರ್ ಇಲ್ಲೇ ವಾಟರ್ ನೀರು ತನ್ನಿ. ಪಾಪ ಚಿಕ್ಕ ಮಗು ಅದು ಎದರಿದೆ. ಬೇರೆ ಎಲ್ಲಾದ್ರೂ ಹೋಗಿ ಕೇಳುವ. ಮಕ್ಕಳೆಲ್ಲ ಎದರ್ತಾರೆ ಮೇಲೆ ಪಾಪ. ಒಳ್ಳೆಂತಿತ್ತು ಎವಿಡೆನ್ಸ್. ಒಂದು ಅಕ್ಕ ಸಿಕ್ಕಿದ್ರು, ಬಾಟ್ಲಿ ತಕೊಂಡು ಹೋಗಿದ್ದಾರೆ ನೀರು ತರಲಿಕ್ಕೆ. ಎಂಥ ಗಾಳಿ ಮಾರೆ. ಪ್ಲೇಸ್ ನೋಡಿ, ವಾವ್. ಸುಮ್ಮನಲ್ಲ ಈ ಪ್ಲೇಸಿಗೆ ಬ್ಯೂಟಿಫುಲ್ ವಿಲೇಜ್ ಆಫ್ ಕೇರಳ ಅಂತ ಕರೆದಿದೆ. ಅತಿ ಸುಂದರವಾದ ಕೇರಳದ ಒಂದು ಹಳ್ಳಿ ನೋಡಿ. ಥ್ಯಾಂಕ್ ಯು.
താമരപ്പടം താമരപ്പടം ഒരു 5 കിലോമീറ്റർ. 5 കിലോമീറ്റർ ഉണ്ടോ? ഒന്ന് പോകണം. നേരെ റോട്ടിൽ. ಓಕೆ ಥ್ಯಾಂಕ್ ಯು ಹಾಗೆ ನಮಗೆ ನೀರು ಸಿಕ್ಕಿದೆ. ಹಾಂ, ವಾವ್ ಎಂಥ ಪ್ಲೇಸ್ ಮಾರ ಇದು. What the fuck? ನಾನಿಷ್ಟು ನಡೆದುಕೊಂಡು ಬಂದಕ್ಕೆ ಸಾರ್ಥಕ ಆಯಿತು ಮಾರ. ಇನ್ನು ನಾನು ಮೇನ್ ಪ್ಲೇಸಿಗೆ ಎತ್ತಲೇ ಇಲ್ಲ. ಈ ಪ್ಲೇಸೇ ಹೀಗಿದೆ. ನೋಡ್ತೀರಾ? ಒಂದು ನಿಮಿಷ ಕ್ಯಾಮರಾ ತಿರುಗಿಸುವ. ನಿಮ್ಮ ಕ್ಯಾಮರಾದಲ್ಲಿ ಹೇಗೆ ಕಾಣ್ತದೆ ಅಂತ ಗೊತ್ತಿಲ್ಲ, ಆದರೆ ಪ್ಲೇಸ್ ನೋಡಿ ಮಾರೆ. ಪಾಲಕ್ಕಾಡು ಇಂಡಿಯಾದಲ್ಲೇ ಅತಿ ಹೆಚ್ಚು ಭತ್ತ ಬೆಳೆಯುವ ಸ್ಥಳ ಅಂತೆ. ನನಗೆ ಅಲ್ಲಿ ಒಬ್ಬರು ಹೇಳಿದರು. ಅದೆಷ್ಟು ಸರಿ ಅಂತ ಗೊತ್ತಿಲ್ಲ, ಆದರೆ ಇದು ನೋಡುವಾಗನೇ ಗೊತ್ತಾಗ್ತದೆ ಇಲ್ಲಿ ಭತ್ತ ಬೆಳೀತಾರೆ. ಎಷ್ಟು ಉದ್ದ ಮಾರೆ ನೋಡಿ ಮಾರೆ. ಅದು ಆ ಬೆಟ್ಟದ ಕೆಳಗೆ ಈ ಸೈಡ್ ಎಲ್ಲ ಗದ್ದೆ ನೀರ್ತು. ನೋಡಲಿಕ್ಕೆ ಆ ಪ್ರಕೃತಿಯ ಸೌಂದರ್ಯ ನೋಡಿ ಮಾರೆ, ಸತ್ಯ. ಅದು ನನಗೆ ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕಂತ ಗೊತ್ತಾಗ್ತಿಲ್ಲ. ಬೈತೀಯ ನನಗೆ? ಬೈತಿದ್ದ ನೋಡಿ. ತುಂಬ ಚೆನ್ನಾಗಿದೆ ಮಾರೆ ಪ್ಲೇಸ್ ಎಲ್ಲ ಇಲ್ಲಿ. ನಾನು ಪಾಲಕ್ಕಾಡಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದದ್ದು. ತುಂಬ ಚೆನ್ನಾಗಿದೆ ಪ್ಲೇಸ್ ಎಲ್ಲ. ವಾವ್, ಇಲ್ಲಿಂದ ನೋಡುವಾಗನೇ ಖುಷಿ ಆಗ್ತಿದೆ ಮಾರೆ. ಎಂಥ ಪ್ಲೇಸ್ ಮಾರೆ ಇದು. ಲೈಫಲ್ಲೇ ನಾನು ಇಂಥ ಪ್ಲೇಸ್ ನೋಡಲಿಲ್ಲ ಮಾರೆ. ಸ್ವಲ್ಪ ವೆಯ್ಟ್ ಮಾಡಿ ತೋರಿಸ್ತೇನೆ. ಇಲ್ಲಿಂದನೇ ನನಗೆ ಈಗ ಕಾಣ್ತಿದೆ. ಅಲ್ಲಿ ಹೋದ್ಮೇಲೆ ಯಾವ ರೀತಿ ಇರ್ಬೋದು. ಬ್ಯೂಟಿ. 5 ಕಿಲೋಮೀಟರ್ ನಡೆದುಕೊಂಡು ಹೋಗೋದಲ್ಲಿ ಏನು ಡೌಟೇ ಇಲ್ಲ. ನಾನು ಇದನ್ನು ನೋಡಲಿಕ್ಕೆ ನಾನು ನಡೆದುಕೊಂಡು ಹೋಗ್ತೇನೆ. ಹಾಗೆ ನಡೆದುಕೊಂಡು ಹೋಗುವಾಗ ನನಗೊಂದು ಹುಡುಗ ಲಿಫ್ಟ್ ಕೊಡ್ತಾನೆ. ಹಾಂ, ಥ್ಯಾಂಕ್ ಯು. ಎത്ര ಕಿಲೋಮೀಟರ್ ಕಾಣು? 6 ಕಿಲೋಮೀಟರ್. 2 or 3 ಕಿಲೋಮೀಟರ್. ಇಲ್ಲಿಂದ 1 ಕಿಲೋಮೀಟರ್ ಹೋದರೆ ಒಂದು ಪ್ಲೇಸ್ ಇದೆ ಅಂತೆ. ಹುಡುಗರು ತಂದು ಬಿಟ್ಟರು ಇಲ್ಲಿ. ಅಲ್ಲಿ ಒಬ್ಬರು ಸ್ಟಾರ್ಟ್ ಮಾಡುವಾಗ ಹೇಳಿದ್ರು, ಇವತ್ತು ನಿನಗೆ ಲಿಫ್ಟ್ ಸಿಗ್ಲಿಕ್ಕಿಲ್ಲ, ರಿಕ್ಷಾದಲ್ಲಿ ಬಸ್ಸಲ್ಲಿ ಹೋಗಂತ. ನಾನು ಹೇಳಿದೆಲ್ಲ, ಪ್ರಯತ್ನ ಮಾಡಿದರೆ ಎಲ್ಲ ಸಿಗುತ್ತೆ. ಇಲ್ಲಿಂದ ಇನ್ನು 1 ಕಿಲೋಮೀಟರ್. ವಾಹ್, ಎಂಥ ಜರ್ನಿ ಮಾರೆ ಇದು. ನಾನು ನೋಡ್ಬೇಕಂತ ಇದ್ದ ಸ್ಥಳ ಬಂದು ಎತ್ತಿದೆ. ನೋಡ್ತೀರಾ ಎಂಥ ಸ್ಥಳ ಮಾರಿದ್ರು. ಫೈನಲಿ ನಾನು ಇಲ್ಲಿಗೆ ತಲುಪಿದೆ. 1 ರೂಪಾಯಿ ಖರ್ಚು ಮಾಡಲಿಲ್ಲ ಇಲ್ಲಿ ಬರಲಿಕ್ಕೆ. ಎಷ್ಟು ಲಕ್ಷ ಕೊಟ್ಟರು ಇಂಥ ಸ್ಥಳ ಸಿಗ್ಲಿಕ್ಕಿಲ್ಲ. ನೋಡ್ತೀರಾ ಸ್ಥಳ? ನೋಡ್ತೀರಾ? ಆಗ ನೋಡಿದ್ದಲ್ಲ, ಅದು ಎಷ್ಟು ಟ್ರೈಲರ್ ಅಷ್ಟೇ. ಸಿನಿಮಾ ಈಗ ಇದೆ ನೋಡಿ. ನನ್ನಿಂದ ಕಾಣುದು ನೋಡಿ, ನನ್ನಿಂದ ಕಾಣುವ ಬೆಟ್ಟ ನೋಡಿ ಹೇಗಿದೆ ಮಾರೆ. ವಾವ್, ಎಂಥ ಪ್ಲೇಸ್ ಮಾರಿದು. ನಿಮಗೆ ಕ್ಯಾಮರಾದಲ್ಲಿ ಇದು ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಆಗುತ್ತಿಲ್ಲ ಗೊತ್ತಿಲ್ಲ, ಬಟ್ ಇಲ್ಲಿ ಬಂದು ನೋಡಿದ್ರೆ ಸಿಗುತ್ತೆ. ಇಲ್ಲಿ ಕುತ್ಕೊಂಡೀಗ ಒಂದು ಚಹಾ ಕುಡಿಬೇಕು. ಬರೀ ಚಾಯ. ಈ ಸುಂದರವಾದ ಪ್ರಕೃತಿಯ ಸೌಂದರ್ಯ, ಒಂದು ಬಿಸಿ ಬಿಸಿ ಚಾಯ, ತಂಪಾಗಿ ಬೀಸುವ ಗಾಳಿ, ಇದರ ನಡುವಲ್ಲಿ ಕುಳಿತಾಗಿಲ್ವಾ ನಾನು ಇಲ್ಲಿ ತನಕ ಬರಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಲ್ಲ. ಆ ನೋವೆಲ್ಲ ಮರೆತೋಯ್ತು ಮಾರೆ. ಸತ್ಯ, ಏನೋ ಒಂದು ಮನಸ್ಸಿಗೆ ಸಮಾಧಾನ. ಈಗ ನಾವು ಈ ಗದ್ದೆಯ ನಡುವಿನಲ್ಲಿ ನಡೆದುಕೊಂಡು ಹೋಗುವ.
ಶೇ ಎಂಥ ಫೀಲ್ ಮಾರೆ, ಖುಷಿಯಲ್ಲಿ ನನಗೆ ನನ್ನ ಮೈಕ್ ಹಾಕ್ಲಿಕ್ಕೆ ನೆನಪಿಲ್ಲ, ಇಲ್ಲಾಂದ್ರೆ ಮೈಕೆಲ್ಲ ಹಾಕಿ ಸೆಟ್ ಮಾಡಿ ಮತ್ತೆ ಮಾತಾಡೋದು. ಎಂಥ ಪ್ಲೇಸ್ ಮಾರೆ. ಶೇ ಇಲ್ಲಿ ಸ್ವಲ್ಪ ಜಾಗ ತಗೊಂಡು ಹಂಚಿದೊಂದು ಮನೆ ಕಟ್ಟಿದ್ರೆ ಸೆಟ್ ಲೈಫ್ ನೋಡಿ ಮಾರೆ. ಶೇ ಗದ್ದೆ ಅದೆಲ್ಲ ನಮ್ಮೂರಲ್ಲೂ ಇದೆ, ಆದರೆ ಇದು ಪ್ಲೇಸ್ ನೋಡಿ ಮಾರೆ. ಎಂತ ಬೆಟ್ಟ ನೋಡಿ ಮೇಲೆ, ಬೆಟ್ಟ, ಈ ಗಾಳಿ ಉಂಟಲ್ಲ, AC ಎಂತ ಬೆಟ್ಟ. ನಾನು ಅಲ್ಲಿಂದ ನಡ್ಕೊಂಡು ಬಂದೆ. ನೀವು ಗದ್ದೆಯಲ್ಲಿ ಎಲ್ಲ ಹಸಿರು ನೋಡ್ತೀರಲ್ಲ, ಇಲ್ಲಿ ನೋಡಿ ಅಂತೆ ಒಂಚೂರು ಬೇರೆನೇ ಇದೆ. ಈ ಗದ್ದೆ ಈ ನಡುವಿನಲ್ಲಿ ನಡ್ಕೊಂಡು ಹೋಗೋ ಖುಷಿ ಉಂಟಲ್ಲ, ಈ ಗಾಳಿ, ವಾವ್. ನೋಡಿ ನಿಮ್ಮ ಕೂಡ ತೋರಿಸ್ತೇನೆ ಬ್ಯಾಕ್ ಕ್ಯಾಮರಾದಲ್ಲಿ ನೋಡಿ, ಆದಷ್ಟು ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ನಾನಿಲ್ಲಿ ಕೂತು ಸ್ವಲ್ಪ ಹೊತ್ತು ಎಡಿಟಿಂಗ್ ಎಲ್ಲ ಮಾಡಬೇಕು, ಇವತ್ತು ಸಂಜೆ ಬ್ಲಾಗ್ ಬಿಡಬೇಕಲ್ಲ. ಎಷ್ಟು ಕಷ್ಟ ಮಾರೆ, ಟ್ರಾವೆಲ್ ಮಾಡಬೇಕು, ಎಡಿಟ್ ಮಾಡಬೇಕು, ತುಂಬ ಕಷ್ಟ. ಎಂಥ ಪ್ಲೇಸ್ ಮಾರೆ, ಸತ್ಯ ಖುಷಿ ಆಯಿತು. ಇಲ್ಲಿಗ ಮಳೆ ಬರ್ತದೆ, ಮಳೆ ಬಂದಾಗ ಇಲ್ಲಿಯ ಬ್ಯೂಟಿಯೇ ಚೇಂಜ್ ಮಾರೆ. ಶೇ ಎಂತ ಕಾಣ್ತಿದೆ ಗೊತ್ತುಂಟು, ಈಗ ನೋಡ್ತೀರಾ, ಮತ್ತೊಮ್ಮೆ ನೋಡ್ತೀರಾ ನೋಡಿ. ಇಲ್ಲಿಂದ ಸಾಧಾರಣ 1 ಕಿಲೋಮೀಟರ್ ನಡ್ಕೊಂಡು ಹೋದರೆ ಒಂದು ವಾಟರ್ ಫಾಲ್ಸ್ ಇದೆ ಅಂತೆ, ನೋಡೋ ಬನ್ನಿ. ಹಾಗೆ ನನಗೆ ತುಂಬ ಹಸಿವಾಗ್ತಿರುವಾಗ ನನಗೊಂದು ಹೋಟೆಲ್ ಕಾಣಿಸಿತು, ಸಣ್ಣ ಹೋಟೆಲ್. ಇಲ್ಲಿ ಹೋಗಿ ಊಟ ಮಾಡುವಂತಾಯಿತು. ಸ್ವಲ್ಪ ದುಡ್ಡು ಖರ್ಚಾದರೂ ತೊಂದರೆ ಇಲ್ಲ, ಊಟ ನನಗೆ ಮಾಡಲೇಬೇಕು ಈಗ ಅಂಥ ಪರಿಸ್ಥಿತಿಯಲ್ಲಿದ್ದೇನೆ. ತುಂಬ ಅಂದರೆ ತುಂಬ ಹಸಿವಾಗ್ತಿದೆ. അത്യാവശ്യമുള്ളത് വെക്കും. അടുപ്പിൽ വിറകിട്ട് വെക്കുന്നത് നല്ലതാണെന്ന് ಒಂದೊಳ್ಳೆ ಊಟ, ಸೂಪರ್ ಆಗಿತ್ತು. ನಿನ್ನೆ ಸರಿ ಊಟ ಮಾಡಲಿಲ್ಲ, ಸೊ ಇವತ್ತು ಗಟ್ಟಿ ಊಟ ಮಾಡಿದೆ, ಹೊಟ್ಟೆ ಫುಲ್ ಆಯಿತು. ಈಗ ನಡೀಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ನಡೆದುಕೊಂಡು ಹೋಗಬೇಕು. ತುಂಬ ಆಸೆಯಿಂದ ವಾಟರ್ ಫಾಲ್ಸ್ ನೋಡಲಿಕ್ಕೆ ಅಂತ ಹೋಗಿದ್ದೆ, ಆದರೆ ಜೋರು ಮಳೆ ಬರುವ ಕಾರಣ ಅಲ್ಲಿ ಹೋಗ್ಲಿಕ್ಕೆ ಬಿಡಲಿಲ್ಲ. ಅದಕ್ಕೆ ಇಲ್ಲಿರೋ ಸಣ್ಣ ಒಂದು ನದಿಯನ್ನು ನೋಡ್ತಾ ಇದ್ದೆ. ಇಲ್ಲಿ ಎಂತ ಇಲ್ಲ, ಸುಮ್ಮನೆ ಬಂದದ್ದು. ಅಷ್ಟೊತ್ತಲ್ಲಿ ಜೋರು ಮಳೆ ಬಂತು. ಎಂಥ ಮಳೆ ಅಂದರೆ ಯಬ್ಬ. ಹೆವಿ ಮಳೆ, ಹೆವಿ ಅಂದರೆ ಹೆವಿ ಮಳೆ. ಇಲ್ಲಿ ಬಂದು ಏನು ನೋಡಲಿಕ್ಕೆ ಕೂಡ ಸಿಕ್ಕಲಿಲ್ಲ, ಅದರ ಮೇಲೆ ಮಳೆ. ವಾವ್, ಎಂಥ ವ್ಯೂ ಮಾರೆ. ಮಳೆ ಬಂದ ತಕ್ಷಣ ವ್ಯೂ ನೋಡಿದ್ದೀರಾ? ಒಂದು ನಿಮಿಷ ತೋರಿಸ್ತೇನೆ. ಒಂದು ಬಂಡೆಕಲ್ಲು ಹತ್ತಿ ಆಚೆ ಏನಿದೆ ಅಂತ ನೋಡ್ಲಿಕ್ಕೆ ಹೋದೆ, ಆದರೆ